ಈಗ ಜಾತಿ ಗಣತಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ರಾಜ್ಯದಲ್ಲೂ ಕೂಡ ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರ ಸಾಮಾಜಿಕ ಸಮೀಕರಣದ ಹಿನ್ನೆಲೆಯಲ್ಲಿ ಜಾತಿನೂ ಗಣತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಕಾರ್ಯ ಕೈಗೊಳ್ಳುತ್ತೆ. ಆದರೆ ಅದು ಜಾರಿಗೆ ಬರೋದಕ್ಕಿಂತ ಪೂರ್ವದಲ್ಲೇ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಾವು ಮಾಡ್ತೇವೆ ಅಂಥೇಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಈಗ ಕೇಂದ್ರವೇ ಜನಗಣತಿ ಮತ್ತು ಜಾತಿ ಗಣತಿ ಮಾಡೋದರಿಂದ ರಾಜ್ಯ ಮಾಡಿದರೂ ಕೂಡ ಅದು ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಈಗ ಕೇಂದ್ರ ಏನು ಹೇಳಿದೆ ಆ ಹೇಳಿದಂತೆ ಜನಗಣತಿಯ ಜೊತೆಗೆ ಜಾತಿ ಗಣತಿ ನಡೀಲಿ ಮತ್ತು ಜಾತಿಗಳನ್ನು ವಿಂಗಡಿಸಿ ಆಯಾ ಜಾತಿಗಳಲ್ಲಿ ಸಂಘರ್ಷ ಉಂಟು ಮಾಡುವಂಥದ್ದು ರಾಜಕಾರಣಿಗಳ ಗುಣಧರ್ಮ ಆಗಬಾರ್ದು. ಉದಾಹರಣೆಯಾಗಿ ಹೇಳಬೇಕಾದ್ರೆ ಇಸ್ಲಾಂ ಧರ್ಮದಲ್ಲಿ ಬೇಕಾದಷ್ಟು ಒಳಪಂಗಡಗಳಿದಾವೆ. ಆ ಎಲ್ಲ ಒಳಪಂಗಡಗಳು ಕೂಡ ಇಸ್ಲಾಂ ಧರ್ಮದ ಮೂಲ ವಾಹಿನಿಯಲ್ಲೇ ಅವುಗಳನ್ನು ಗುರುತಿಸಿದ್ದಾರೆ. ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನೂರಾರು ಒಳಪಂಗಡಗಳಿದಾವೆ. ಅವು ಯಾವುದೇ ಒಳಪಂಗಡದವರಾಗಿದ್ದರೂ ಕೂಡ ಅವರು ವೀರಶೈವ ಲಿಂಗಾಯತ ಅನ್ನುವಂಥ ಧರ್ಮ ಏನಿದೆ ಇದರ ಅನುಯಾಯಿಗಳೇ ಅನ್ನುವಂಥದ್ದನ್ನು ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಅನುಮೋದನೆಯನ್ನು ಕೊಟ್ಟರೆ ಬಹುಶಃ ವೀರಶೈವ ಲಿಂಗಾಯತ ಸಮಾಜದ ಜನಸಂಖ್ಯೆ ಪೂರ್ವದಲ್ಲಿ ಏನಿತ್ತು ಅದಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣಬಹುದು. ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಪಷ್ಟವಾಗಿ ನಾವೇ ಅದನ್ನು ಮಾಡ್ತೇವೆ ಅನ್ನುವಂಥ ಧ್ವನಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಬರುವಂಥ ಜುಲೈ 21 ಮತ್ತು 22ರಂದು ಕರ್ನಾಟಕದ ಮಧ್ಯವರ್ತಿ ಕೇಂದ್ರವಾದಂಥ ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ನಡೀತಾ ಇದೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಬಹುಶಃ ಈ ವೀರಶೈವ ಲಿಂಗಾಯತ ಸಮಾಜದ ವಿವಿಧ ಒಳಪಂಗಡಗಳ ಮುಖಂಡರು ಮೇಲಾಗಿ ಅನೇಕ ರಾಜಕಾರಣಿಗಳು ಕೂಡ ಆ ಒಂದು ಅಪೂರ್ವವಾದಂಥ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಸಮಾರಂಭದ ನಂತರದಲ್ಲಿ ಜನಗಣತಿ ಜೊತೆಗೇ ಜಾತಿ ಗಣತಿ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ವಿಚಾರವೂ ಕೂಡ ಅದರಲ್ಲಿ ಅಡಕವಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಮಾಧ್ಯಮಗಳಿಗೆ ರಾಜ್ಯ ಜನತೆಗೆ ಕೊಡುತ್ತೇವೆ.